ನನ್ನ ಹೆಸರು ಪ್ರವೀಣ್ ಅಂತ ಹೇಳಿ. ನಮ್ಮೂರು ಇಲ್ಲಿ ದಾರದಹಳ್ಳಿ ಹತ್ರ ಕಿತ್ಲೆಗಂಡಿ ಅಂತೇಳಿ. ಕಾಳು ಸ್ವಲ್ಪ ದಪ್ಪ ದಪ್ಪ ಸೈಜ್ ಬರುತ್ತೆ. ಸ್ವಲ್ಪ ಇಳುವರಿಲೆಲ್ಲ ಅನುಕೂಲ ಆಗಿದೆ ನಮಗೆ. ಸುಮಾರು ಒಂದು 20-30% ನಾವು ಕುಯ್ಯೋದಕ್ಕಿಂತ ಜಾಸ್ತಿ ಆಗಿದೆ. ದಾರ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ. ಮೊದಲು ಸ್ವಲ್ಪ ಶಾರ್ಟ್ ಆಗಿರೋದು ಈಗ ಸ್ವಲ್ಪ ಉದ್ದಾಗಿ ಬರುತ್ತೆ. ಅದರಿಂದ ಸ್ವಲ್ಪ ನಮ್ಗೆ ಇಳುವರಿ ಆಟೋಮೆಟಿಕ್ಕಾಗಿ ಉದ್ದ ಆದ ತಕ್ಷಣ ಜಾಸ್ತಿ ಆಗುತ್ತೆ. ಕ್ವಾಲಿಟಿನೂ ಸ್ವಲ್ಪ ಕಾಳು ದಪ್ಪ ಇದೆ, ಸೈಜ್ ಸ್ವಲ್ಪ ದಪ್ಪ ಇರುತ್ತೆ. ಹಾಗಾಗಿ ಸ್ವಲ್ಪ ನಮ್ಗೆ ರೇಟು ಜಾಸ್ತಿ ಸಿಗುತ್ತೆ. ಅಡಿಕೆ ಬೆಳೆಗೆ ತುಂಬ ಚೆನ್ನಾಗಿ, ನೀವೆಲ್ಲಿ ನೋಡ್ತಿದ್ದೀರಲ್ಲ 4 ವರ್ಷದ ಗಿಡ ಇರ್ಬೋದು. ಇದು ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಕಾಫಿಲೂ ಸ್ವಲ್ಪ ಗ್ರೀನಿಶ್ ಆಗಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಚೆನ್ನಾಗಿ ಕಾಫಿನ ಬಿಡುತ್ತೆ. ಕೊಳೆ ರೋಗ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಇಳುವರಿನೂ ಅದೇ ಜಾಸ್ತಿ ಬರುತ್ತೆ ಅಂತ 20% ಜಾಸ್ತಿ ಆಗುತ್ತೆ. ಓಟಿ ಚೆಕ್ ಮಾಡಿದಾಗ ನಾನು ಮಾಡಿಸ್ದೆ ಈ ಸರಿ. ಇದರಲ್ಲಿ ಮೊದಲೆಲ್ಲ 26-27 ಬರ್ತಿತ್ತು. ಈ ಸತಿ 28-29 ಓಟಿ ಹೀಗೆ ಬರ್ತಾ ಉಂಟು. ಇದು ಚೆನ್ನಾಗಿ ಬರುತ್ತೆ ಓಟಿ. ಡ್ರಂಚ್ ಮಾಡೋದು ಮತ್ತು ಮೇಲೆ ಸ್ಪ್ರೇ ಮಾಡೋದು ಎರಡು ಥರ. ಒಂದು 5 ಲೀಟರ್ಷ್ಟು ಡ್ರಂಚ್ ಮಾಡಿ ಒಂದು 2 ಲೀಟರ್ ಸ್ಪ್ರೇನ ಮಾಡಿದಾಗ ಸ್ವಲ್ಪ ಡೆವಲಪ್ಮೆಂಟ್ ಕಾಣ್ತು. ಆನಂತರ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದೆ. ಅಡಿಕೆಗೂ ನಾವು ಅಪ್ಲೈ ಮಾಡ್ತೀವಿ, ಕಾಫಿಗೆ ಅಪ್ಲೈ ಮಾಡ್ತೀವಿ ಒಟ್ಟೊಟ್ಟಿಗೆ ಅಗ್ರೋಲೈಸರ್ ಅದು ಸ್ಮೈಲು. ಈಗ ತುಂಬ ಒಳ್ಳೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ. ಎಲ್ಲರೂ ಕೇಳ್ತಾರೆ ಅಡಿಕೆ ಏನು ಮರ ಸಡನ್ ಬಂದೇ ಬಿಡ್ತು ಅಂತೇಳಿ. ಸುಮಾರು 3-4 ವರ್ಷದ ಗಿಡಗಳಿದು. ಸಡನ್ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಅದು ಸ್ವಲ್ಪ ಅಡಿಕೆಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಬರ್ತೀನಿ. ಹಾಗೆ ಚಿಕ್ಕಿ ರೋಗನೂ ಸಹ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಈ ಒಂದು ಅಗ್ರೋಲೈಸರ್ ಸ್ಮೈಲಿಂದ ತುಂಬ ಉಪಕಾರ ಆಗಿದೆ. ಅವ್ರಿಗೆ ನಾವು ಈ ಮೂಲಕ ಒಂದು ಧನ್ಯವಾದ ಹೇಳೋಕ್ಕೂ ಇಷ್ಟಪಡ್ತೀನಿ.